ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್. ಈ ಸೊಪ್ಪು ಬಿಡಿಸ್ತಾವ್ರೆ ನಮ್ಮ ಏನೋ ಸೊಪ್ಪಿನ ಸಾಂಬಾರು ಮಾಡೋಕ್ಕೆ. ಏನೇನು ಸೊಪ್ಪಜ್ಜಿ ಅದು? ಫುಲ್ ಮಿಕ್ಸ್ ಸೊಪ್ಪಾ? ಮಿಕ್ಸ್ ಸೊಪ್ಪು ಸೊಪ್ಪಿನ ಸಾರು ಇವತ್ತು ನಮ್ಮ ಮನೆಯಲ್ಲಿ. ನಾನು ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾ ಇದ್ದೀನಿ. ಇಷ್ಟು ಬೇಕು, ಬೆಳ್ಳುಳ್ಳಿ ಹಾಕಿದ್ರೇ ತುಂಬ ರುಚಿಯಾಗಿರೋದು ಸೊಪ್ಪಿನ ಸಾಂಬಾರು. ಅಮ್ಮ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಇವಿಷ್ಟು ಖಾರ. ಇವಾಗ ಅವಳಿಗೆ 3 months ಆಯ್ತಲ್ವಾ, ಸೊ ಇಷ್ಟೆಲ್ಲನೂ ಸ್ವಲ್ಪ 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 ತೇಯ್ತಾರೆ ಅಲ್ವಾ ನಮ್ಮ? ಹೌದು. ಇದರಿಂದ ಏನೇನು ಯೂಸು? ಇದರಿಂದ ಕಫ ನೆಗಡಿ ಎಲ್ಲ ಬಂದ್ಬಿಡ್ತೈತೆ. ಎಲ್ಲ ಖಾರ ಕೊಡ್ತದಲ್ಲ, ಹಾಂ ಖಾರ ಕೇಳ್ತೀವಿ. ಖಾರ ಕೊಟ್ಟಿದ ತಕ್ಷಣ ಗಂಟ್ಲಲ್ಲಿರೋ ಕಫ ಬರುತ್ತೆ, ಶೀತ. ಅದು ಅರ್ಶಿನದ ಕೊಂಬನ್ನು ತೇಯ್ಬೇಕಾ? ಹೌದು. ಅದು ಅರ್ಶಿನದ ಕೊಂಬಲ್ಲ ಇದೇನೋ ಬೇರೆ. ಇದು ಏಲಕ್ಕಿ ಕಾಯಿ, ಲವಂಗ. ಮತ್ತು ಇದೇನು ಹಿಂಗೈತಲ್ಲ? ಲವಂಗ ಅದು. ಅಲ್ಲಮ್ಮ, ನೋಡಿದ್ದು ಎಷ್ಟು ಸಣ್ಣ 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 ಗೊಂಚಲು ಥರ ಹಿಂಗೈತೆ. ಹೌದಾ? ಅದನ್ನು ತೆಗೆದಿದ್ದಾರೆ. ನೀಟಾಗಿ ನಿಧಾನವಾಗಿ ಪೇಷನ್ಸಿಂದ ತೇಯಬೇಕು. ಮತ್ತು ಇದು ನೋಡಿ ಹೆಂಗಿದೆ. ಇದೇನು ಕಾಯಿ ಅನ್ನೋದು ಗೊತ್ತಿಲ್ಲ. ಇದೇನು ಕಾಯಿ ಇದು? ಇದು ಬೆಲ್ಲದ್ದು ಉಪ್ಪು. ಕಲ್ಲುಪ್ಪು ಪಾಪುಗೆ. ಹಾಂ ಕಲ್ಲುಪ್ಪಾ? ಆಮೇಲೆ ಇನ್ನೊಂದು ಮುಳ್ಳಿನ ಕಾಯಿ ಐತಮ್ಮ, ನೋಡು. ಇದನ್ನು ಎಲ್ಲನೂ ಚೂರು ಚೂರು ತೇಬೇಕಂತೆ. ಮುಳ್ಳಿಂದು ಕಾಯಿ ಇದು. ಅದೇನೋ ಹೇಳಿದ್ರು ಆಂಟಿ, ಏನೋ ಹೆಸರು ಹೇಳಿದ್ರು ಅದ್ರದ್ದು. ಇಷ್ಟೂ ತಲೆಗೆ ಸ್ನಾನ ಮಾಡಿಸುವಾಗ ಗಂಟ್ಲಲ್ಲಿ ಇಟ್ಬಿಟ್ಟು ಕಫ ಕೀಳ್ತಾರೆ. ಸಾಕೇನೋ ಅದು ಉಪ್ಪಲ್ವಾ? ಸಾಕನ್ಸುತ್ತೆ. ಹಾಲು. ಈ ಹಾಲಲ್ಲಿ ಸ್ವಲ್ಪ ಸ್ವಲ್ಪ ಏನಾಗಲ್ಲ, ಉಯ್ಕೊಂಡು ತೇಯ್ಬೇಕು. ಇಷ್ಟು. ಪಾಪ ಅವ್ರ ಕಾಲು ನೋವು ಪಾಪ ಮೆಟ್ಲತ್ತಿ ಹಿಡಿಬೇಕಲ್ಲ. ಇಷ್ಟಾಗಿದೆ, ಇಷ್ಟು ಬಂದಿದೆ. ಆಂಟಿ, ಇದರಲ್ಲಿ ಸಣ್ಣ ಸಣ್ಣದೆಲ್ಲ ಐತಲ್ಲ, ಇದನ್ನೆಲ್ಲಾನು ತೇಯ್ತೀರಾ? ಇವನ್ನು ಅದು ಒಂದು ಸತಿ ತೇಯ್ತಾರೆ. ತೇಯ್ದಿದಾರಾ? ಇದೇನಂತ ಗೊತ್ತಿಲ್ಲ. ಲವಂಗ ಇದಾ? ಹೌದಾ? ಲವಂಗ ಅಲ್ಲ, ಇಪ್ಪಲಿ ಇರ್ಬೇಕದು. ಇಪ್ಪಲಿ ಅಂತೆ. ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ ಗೊತ್ತಾ? ಚಾನುಗೆ ಡೈರಿ ಬೇರೆ ಕೊಟ್ಬಿಟ್ಟಿದ್ದಾರೆ. ಫಸ್ಟು ಡೈರಿ ಓಪನ್ ಮಾಡಿ ಯಾವ್ದು ಓದ್ಬೇಕಂತನಾ? ಫಸ್ಟು ಡೈರಿ ಓಪನ್ ಮಾಡು. ವಾವ್, ಡೈರಿ ಕೊಟ್ಟಿದ್ದಾರೆ. ಬರ್ಕೊಂಬರ್ಬೇಕು. ಫಸ್ಟು ಡೈರಿ ಚೆಕ್ ಮಾಡಬೇಕು. ಡೈರಿನಲ್ಲಿ ಬರೆದಿರ್ತಾರೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ. ಸ್ಕೂಲೆಲ್ಲ ಬರ್ಸಿರೋದು ಅದೆಲ್ಲ ನೀನೇ ಬರ್ದಿರೋದಾ? ಎಸ್, ಇಲ್ಲಿ ಕೊಟ್ಟಿದ್ದಾರೆ ಹೋಮ್ ವರ್ಕ್. ಇಂಗ್ಲೀಷ್ 2 ಪೇಜ್ ನಂಬರ್ 46, 47, 50 ಆ್ಯಂಡ್ 51 ಇಷ್ಟು ಓದಬೇಕು ಚಾನು ಇಂಗ್ಲೀಷು ಪೇಜ್ ನಂಬರು. ಆಮೇಲೆ ಮ್ಯಾಥ್ಸ್ ಡೂ ದ ಗಿವನ್ ಹೋಮ್ ವರ್ಕ್. ಇದು ಮ್ಯಾಥಮೆಟಿಕ್ಸು ಬರಿಬೇಕು ನೀನು. ಇದು ಬರಿಬೇಕು. ಇದು ಓಪನ್ ಮಾಡ್ತೀನಿ. ತೆಗಿ ಇರೋ ಬಿಡಿಲಿ. ನೋಡಿಲಿ, ನೆನ್ನೆ ಇಷ್ಟು ಇಲ್ಲಿಂದ ಕೆ ಫಾರ್ ಕೈಟ್ ನೀಟಾಗಿ ಬರಿ. ಆಮೇಲೆ ನೆಕ್ಸ್ಟ್ ಪೇಜ್. ಓಕೆ, ಸಾಕು. ಡೌನ್ 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 ಸ್ವಲ್ಪ. ಚಾನು ಎರೇಸರ್ ಇಲ್ಲಿ. ಫಸ್ಟ್ ಎರೇಸರ್ ತೊಗೊಂಡು ಬಾ. ಇಲ್ಲಿ ಗೀಚಿದ್ರೆ ನನಗೇನಿಲ್ಲ, ನಿಮ್ಮ ಮ್ಯಾಮೇ ಕೊಡ್ತಾರೆ ಗೂಸ ನಿನಗೆ. ಸರಿ, ಹೋಗಿ ಎರೇಸರ್ ತೊಗೊಂಡು ಬರೋಗು. ನನಗೆ ಹೇಳ್ತೀಯ ಎರೇಸರ್? ನಮ್ಮ ಮನೆಯಲ್ಲಿ ಮೊಸಪ್ಪಿನ ಸಾಂಬಾರು. ಈ ಮೊಸಪ್ಪಿನ ಸಾಂಬಾರಿಗೆ ನಾನು ಹಾಕಿರೋದು ಮಿಕ್ಸ್ ಮೊಸಪ್ಪಿನ ಸೊಪ್ಪು,
ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಜೀರಿಗೆ, ಒಂದು 4-5 ಕಾಳು ಮೆಣಸು. ನಾವು ಬೇಳೆ ಹಾಕಿರೋದು ಅವರೇ ಬೇಳೆ. ಇಷ್ಟು ಹಾಕ್ಬಿಟ್ಟು, ಅಂದರೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು 1-2 ವಿಸಿಲ್ ಕೂಗಿಸ್ಬಿಡೋದು. ಆಮೇಲೆ ಉಪ್ಪು, ಒಣಮೆಣ್ಸಿನ್ಕಾಯಿ, ಅರಿಶಿನ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ವಿಸಿಲ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ರುಬ್ತೀನಿ. ಇದಕ್ಕೆ ರುಬ್ಬಕ್ಕೆ ಈಗ ನಾನು ಕುಕ್ಕರಲ್ಲಿ ಏನೇನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ಕಾಯಿ ತಿನ್ನಲ್ವಲ್ಲ, ಸೊ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ರುಬ್ಕೊಂಬಂದ್ಬಿಡೋಣ ಬನ್ನಿ. ರುಬ್ಬಾಯಿತು. ನೆಕ್ಸ್ಟ್ ಈ ಕಡೆ ಒಗ್ಗರಣೆಗೆ ಇಟ್ಟಿದ್ದಾರೆ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವಲ್ಲ ಆಸೆ ತಟ್ಟೆ ಮೇಲೆ ಒಣಮೆಣ್ಸಿನ್ಕಾಯಿ ಇಟ್ಟಿದ್ದೀನಲ್ಲ, ಅಲ್ಲಿ ಇಟ್ಟಿದೆಯಾ ನೋಡು. ಇವಾಗ ಜಜ್ಕೊಂಡಿರೋ ಬೆಳ್ಳುಳ್ಳಿ, ಒಗ್ಗರಣೆಗೆ ಕರಿಬೇವು, ನಾವು ರುಬ್ಬಿಟ್ಕೊಂಡಿರೋ ಅಂತ ಇದು ಸೊಪ್ಪು ಕಾಣ್ತಾ ಇದೆ. ಈಗ ಈ ಜಾರಲ್ಲಿರೋ ಅಂತ ಅದನ್ನು ತೊಳ್ಕೊಂಡು ಉಯ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರು ಹಾಕೋಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು. ಮೊಸಪ್ಪಿನ ಸಾಂಬಾರು ರೆಡಿ. ಊಟ ಮಾಡ್ತಾ ಇದ್ದೀನಿ ಗೈಸ್. ಎಷ್ಟು ಕಮ್ಮಂತಿದೆ ಗೊತ್ತಾ. ನಾವು ಊರಿಂದ ಹಲಸಿನ ತಗೊಬಂದು ತಿನ್ನೋಣ ಇವಾಗ ಅಂದ್ಬಿಟ್ಟು ಕುಯ್ತಾ ಇದ್ದಾರೆ ಹಸ್ಬೆಂಡ್. ಹಾಕಿದ್ದೀನಿ. ಮಲ್ಸಿಮೆ ಹಣ್ಣ ಮತ್ತು ನೋಡೋಕೆ ಹಿಂಗೈತಲ್ಲ, ತಿನ್ನೋಕೆ ಟೇಸ್ಟಿಯಾಗಿರುತ್ತೆ. ಚಾನು ಕೂತ್ಕೋ ಬಾರೋ. ಇದು ಆಯಿಲ್ ತೊಗೊಂಬರ್ತೀನಿ. ವಾವ್, ಇದೆಲ್ಲ ಹಾಲು. ಕೈ ಎಣ್ಣೆ ಏನು ಎಣ್ಣೆ ಹಾಕ್ಕೊಂಡ್ರಿ? ಓಕೆ, ಕೊಬ್ಬರಿ ಎಣ್ಣೆ, ಕೈ ಎಣ್ಣೆ ಅಂದರೆ ಹರಳೆಣ್ಣೆ ಎರಡರಲ್ಲಿ ಒಂದು ಹಾಕ್ಕೊಂಡ್ರೆ ಕೈಗೆಲ್ಲ ಅಂಟಿಸಲ್ಲ ಅಂತ ಅರ್ಥ. ಗೊತ್ತಿರುತ್ತೆ, ಆದರೂ ನಾವು ಹೇಳ್ತಾ ಇದ್ದೀವಿ. ಸಿಟಿ ಪರ್ಸನ್ ಸ್ಪೆಷಲ್ ಫಾರ್. ಗಮ್ ಅಂತ ಇದೆ. ಕುಮ್ದವ್ರೆ ಪಾಪು ಎತ್ಕೊಂಡಿದ್ದಾರೆ. ಕುಮದ ಇದ್ದವಳಿರಿ, ಹೇಳ್ತೀನಿ ಮೇಲೆ. ಜಾಕ್ ಫ್ರೂಟ್ ಕೋಲ್ಡ್ ಗಿಲ್ಡ್ ಏನೋ ಇಂತ ಆಗಲ್ಲ. ಹೀಟು ಹಾಲು. ನಿಧಾನ. ಬಂಗಾರಿ ತಟ್ಟೆ ತಗೊಂಬರವ. ಬಂದೆ. ಇದು ಈ ರೀತಿ ಲಾಕ್ ಸಿಸ್ಟಮು ನೋಡಿ. ಇಲ್ಲಿ ಥ್ರೆಡ್ ಕೊಟ್ಟಿದ್ದಾರಲ್ಲ, ಈ ಥ್ರೆಡ್ಡಲ್ಲಿ ಹೋಗಿ ಹಿಂಗೆ ಲಾಕ್ ಆಗುತ್ತೆ. ಬೀಳೆಲ್ಲ ಫುಲ್ಲು ಗ್ರಿಪ್ಪಾಗಿ ಕೂತಿರುತ್ತೆ. ಮಕ್ಕಳಿಗೆ ಟಿಫನ್ನಿಗೆ ಫ್ರೂಟ್ಸು, ಆಮೇಲೆ ಅವರಿಗೆ ಲಂಚ್ ಬಾಕ್ಸು ಏನಾದರೂ ಕಟ್ಬೋದು. ಆ್ಯಂಡ್ ಅದು ಬೇಡ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು. ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೂ ಇಷ್ಟ ನೀವು ಏನಾದರೂ ತೊಗೋಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ನಾನು. ಪರ್ಚೇಸ್ ಮಾಡಿ. ತುಂಬ ಚೆನ್ನಾಗಿದೆ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಬುಕ್ ಮಾಡುವಾಗ ಏನಪ್ಪ ಈ ಥರದ್ದು ಬುಕ್ ಮಾಡಿದೆ ಅಂತ ಅಂದ್ಕೊಂಬಿಟ್ಟೆ, ಬಟ್ ಬಂದ ಮೇಲೆ ನನಗೆ ಸಖತ್ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.
ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಬಾಯ್.